ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ದೇವಿಯಿಂದ ಬರ್ತಿರುವಂತಹ ಮುನ್ಸೂಚನೆ ಆಗಿರಬಹುದು, ಎಚ್ಚರಿಕೆ ಆಗಿರಬಹುದು, ನಿಮ್ಮ ಲೈಫಲ್ಲಿ ಯಾವ ಅದ್ಭುತವಾದಂತಹ ಬದಲಾವಣೆ ಬರ್ತಿದೆ ಅನ್ನುವಂಥ ಭವಿಷ್ಯ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫ್ಯೂಚರ್ 3 months ದೇವಿಯ ಸಂದೇಶ ಆಗಿರ್ಬೋದು, ಮುನ್ಸೂಚನೆ ಆಗಿರಬಹುದು, ಏನು ಶಕುನ ನಿಮಗೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವಿ ಯಾರಾದರೂ ಆಗಿರ್ಬೋದು, ನಿಮ್ಮ ಕುಲ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಆರಾಧ್ಯ ದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರಬಹುದು, ಯಾವ ದೇವಿಯನ್ನು ಬಹಳಷ್ಟು ಆರಾಧನೆ ಮಾಡ್ತೀರಿ, ಯಾವ ದೇವಿಯ ಮೇಲೆ ಅಪಾರ ನಂಬಿಕೆ ಪ್ರೀತಿ ಇದೆ, ಆ ದೇವಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ, ಕೋಡ್ ಕಟ್ಟಿಂಗ್ಸ್ಗಳೇನಾದರೂ ಬೇಕು ಅನ್ನೋದಾದರೆ, ತುಂಬ ನಿಮ್ಮ ಎನರ್ಜಿ ತುಂಬ ಲೋ ಫೀಲ್ ಆಗ್ತಾ ಇದೆ ಅನ್ನೋದಾದರೆ, ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ನೀವು ತಗೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಗೊಳ್ಬೋದು. ಸಂಪೂರ್ಣವಾಗಿ ನಿಮ್ಮ ಬ್ಲಾಕೇಜಸ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊಳ್ಬಹುದು. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಮುಂಚಿತವಾಗಿ ಪೇ ಮಾಡಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು, ನೀವು ನಿಮ್ಮ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ನಿಮಗೆ ದೇವಿಯಿಂದ ಬರ್ತಿರುವಂತಹ ಸೂಚನೆ ಯಾವುದು, ಮುನ್ಸೂಚನೆ ಏನು ಕೊಡ್ತಾ ಇದೆ, ಯಾವ ವಿಚಾರವಾಗಿ ದೇವಿಯಿಂದ ನಿಮಗೆ ಬರ್ತಿರುವಂತಹ ಎಚ್ಚರಿಕೆ ಇದೆ ಅಥವಾ ಏನು ಹೊಸತು ಬರುವಂಥದ್ದಿದೆ. ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ಕೂಡ ನಾನು ಇಲ್ಲಿ ತೆಗಿತಾ ಹೋಗ್ತಾ ಇದ್ದೀನಿ ನಿಮಗೋಸ್ಕರ. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಬಿಸ್ನೆಸ್ ವಿಚಾರವಾಗಿ ಬಹಳಷ್ಟು ಲಾಭ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಟೀ ಲೀಫ್ ಮೆಸೇಜಲ್ಲಿ ಸಮ್ವನ್ ಈಸ್ ನ್ಯೂ ಎಂಟ್ರಿಂಗ್ ಯುವರ್ ಲೈಫ್ ಅಂತ ಹೇಳಿ ಬರ್ತಾ ಇದೆ. ಯಾರೋ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ಇದೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಲೈಫಿಗೆ ಒಂದು ಫ್ರೆಂಡ್ ರೀತಿಯಾಗಿರಬಹುದು, ಅಥವಾ ಕೊಲೀಗ್ ರೀತಿಯಾಗಿರಬಹುದು, ನೈಬರ್ ರೀತಿಯಾಗಿರಬಹುದು. ಯಾರು ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಎಂಟ್ರಿ ಕೊಟ್ಟ ನಂತರದಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾದಂತಹ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಬಹುದು. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಡಲ್ಲಾಗಿ ನೀವಿದ್ರಿ ಅಂತ ಹೇಳಿದ್ರೆ ಒಂದಷ್ಟು ಫಲಭರಿತ ದಿನಗಳನ್ನು ನೋಡ್ತೀರಿ. ಆ ವ್ಯಕ್ತಿ ನಿಮ್ಮ ಮನೆ ಒಳಗಡೆ ಪ್ರವೇಶ ಆಗ್ತಾ ಇರೋದ್ರಿಂದ ಬಹುಶಃ ಅದು ದೇವಿಯ ರೂಪದಲ್ಲೇ ಆಗಿರಬಹುದು. ನೀವು ಬಹಳಷ್ಟು ಏನು ಆರಾಧನೆ ಮಾಡಿದಂತಹ ಏನು ದೇವಿ ಇದ್ದಾರೆ, ಆ ದೇವಿಯ ಆ ರೂಪದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಮುಖ ತೋರಿಸ್ತಾ ಇಲ್ಲ. ಸೊ ಸಮ್ವನ್ ಈಸ್ ನ್ಯೂ ಎಂಟ್ರಿಂಗ್ ಯುವರ್ ಲೈಫ್ ಅಂತ ಹೇಳಿದ್ರೆ ನೀವು ಈ ಹಿಂದೆ ನೋಡೋದಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ. ಓಕೆ, ಆ ರೀತಿ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಬರುವಂಥದ್ದು, ಅಥವಾ ಹೀಗೆ ಬಂದು ಹಾಗೆ ಮಾತಾಡಿಸಿ ಹೋಗುವಂಥದ್ದು, ಅಥವಾ ನಿಮ್ಮ ಲೈಫಲ್ಲಿ ಇನ್ ಫ್ಯೂಚರ್ ಆಗಿರು ಅಂತ ಹೇಳಿ ಮುನ್ಸೂಚನೆ ಕೊಡುವಂಥದ್ದು. ನೀವೇನು ಆರಾಧನೆ ಮಾಡ್ತಾ ಇದ್ದೀರಲ್ಲ, ಆ ದೇವಿಯಿಂದ ಆ ರೀತಿ ಬಂದು ಯಾವುದೋ ಒಂದು ಚಿಕ್ಕ ಸೂಚನೆ ಬರುವಂಥದ್ದು, ಅಥವಾ ಮನೆಯ ಬಾಗಿಲಲ್ಲೋ ಯಾರೋ ಕಾಣಿಸ್ಕೊಂಡು ಹೋಗುವಂಥದ್ದು. ಆ ರೀತಿ ಒಂದು ಎಂಟರ್ಡ್ ಆದಮೇಲೆ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಬದಲಾವಣೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಗ್ರೇಟ್ ಪರ್ಸನ್. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ, ಓಕೆ, ಇಲ್ಲಿ ಬಹಳಷ್ಟು ದುಡುಕಿ ನೀವೇನು ಮಾಡ್ತಾಯಿದ್ರಿ, ಯಾವುದೋ ಒಂದು ಚಿಕ್ಕ ವಿಚಾರಕ್ಕೋ ಅಥವಾ ಚಿಕ್ಕ ಥಿಂಗ್ಸ್ಗಳಿಗೆ ಬಹಳಷ್ಟು ಹಣ ಕಳ್ಕೊಳ್ಳುವಂಥದ್ದು, ಅಥವಾ ಹಣನ ಸೇವ್ ಮಾಡ್ಕೊಳ್ಳೋ ಮೋಡ್ನಲ್ಲಿ ನೀವಿಲ್ಲ. ದಯವಿಟ್ಟು ಆ ಹಣನ ಸೇವ್ ಮಾಡ್ಕೊಳ್ಳಿ. ಹಣ ಬರೋದಕ್ಕೂ ತಡ ಇಲ್ಲ, ಹೋಗೋದಕ್ಕೂ ತಡ ಇಲ್ಲ. ಆ ರೀತಿ ಆಗ್ತಾಯಿದೆ. ಇಲ್ಲಿ ಗ್ರೇಟ್ ಪರ್ಸನ್ ಅಂತ ಹೇಳಿ ಅಂದ್ಕೊಂಡಿರೋದ್ರಿಂದ ನೀವು ಎಷ್ಟು ಹಣನ ಉಳಿಸ್ಕೊಳ್ತೀರೋ, ಎಷ್ಟು ನೀವು ಒಂದಷ್ಟು ಜಿಪಣರ ರೀತಿ ಇರ್ತೀರೋ, ಎಷ್ಟು ನೀವು ನಿಮ್ಮ ಬಗ್ಗೆ ಇನ್ವೆಸ್ಟ್ ಮಾಡ್ಕೊಳ್ತೀರೋ, ನಿಮಗೆ ನೀವು ಇನ್ವೆಸ್ಟ್ ಆಗಿರ್ತೀರೋ. ಸೊ ಒಂದು ರೀತಿ ನೀವು ನೋಡಿ, ಜಿಪಣರು ಅಂತಾರೋ ಅಥವಾ ಇನ್ನೊಂದಂತಾರೋ ಅಥವಾ ಏನಾದ್ರು ಅಂದ್ಕೊಳ್ಳಿ, ಒಂದಷ್ಟು ನಿಮ್ಮ ಹತ್ರ ಹಣ ಇದ್ದಾಗ ನೀವು ಕಾಣಿಸ್ಕೊಳ್ಳೋ ರೀತಿನೇ ಬೇರೆ. ಜನಗಳು ನಿಮ್ಮನ್ನು
ನೋಡೋ ರೀತಿನೇ ಬೇರೆ ಅನ್ನುವಂತಹ ಒಂದು ಮುನ್ಸೂಚನೆ ಇಲ್ಲಿ ಕೊಡ್ತಾ ಇದೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಆಯಾಸ, ಸುಸ್ತು, ಕೆಲಸ ಮಾಡೋದಕ್ಕಾಗ್ತಾ ಇರೋದಿಲ್ಲ, ಬಹಳಷ್ಟು ಒಂಥರ ಲೋ ಎನರ್ಜಿ ಫೀಲ್ ನಿಮ್ಗೆ ಆಗ್ತಾ ಇದೆ. ಬಟ್ ಕೆಲಸದಲ್ಲೂ ಕೂಡ ಬಹಳಷ್ಟು ಜನಕ್ಕೆ ಒತ್ತಡ ಏನಾದರೂ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಆ ಕೆಲಸದಲ್ಲೂ ಕೂಡ ಬಹಳಷ್ಟು ಒಳ್ಳೆಯ ರಿಲೀಫ್ ಕೂಡ ನೀವು ನೋಡಬಹುದು. ಓಕೆ, ಬಹಳ ಏನಿದೆ ಎಲ್ಲ ರೀತಿ ಸಮಸ್ಯೆಗಳನ್ನು ಕೂಡ ನೀವು ಕೆಲಸ ಮಾಡ್ತಿರುವಂಥ ಜಾಗ ಆಗಿರಲಿ, ಮನೆಯಲ್ಲಾಗಿರಲಿ ಬಹಳಷ್ಟು ಅನುಭವಿಸಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ನೀವು ಏನಿದೆ ಇನ್ನು ಮುಂದೆನೂ ಕೂಡ ಇದೇ ರೀತಿಯೇ ಕಂಟಿನ್ಯೂ ಆಗುತ್ತಾ, ಇದೇ ರೀತಿ ಪ್ರೆಷರ್ ನನಗಿರುತ್ತಾ, ಮನೆಯಲ್ಲೂ ಕೂಡ ಇದೇ ರೀತಿ ಪ್ರೆಷರ್ ಇರುತ್ತಾ, ಯಾಕೋ ನನ್ನ ಆರೋಗ್ಯದಲ್ಲಿ ಬಹಳಷ್ಟು ಸ್ಟ್ರೆಸ್ ಅಂದ್ಕೊಂಡ್ರೆ ನೀವು ಏನು ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ ಏನಿದೆ ಹೀಗೆ ಆಗ್ಬಿಡ್ಬೇಕು, ಹೀಗೆ ಕೆಲಸಗಳನ್ನು ಆಗ್ಬಿಡ್ಬೇಕು, ಆ ಒತ್ತಡಗಳನ್ನು ಕ್ಯಾರಿ ಮಾಡಿ ಮನೆಗೂ ತರ್ತಾಯಿದ್ರಿ. ಮನೆಯಲ್ಲಿರೋ ಕೆಲವೊಂದು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಅದರಿಂದನೂ ಕೂಡ ಬಹಳಷ್ಟು ಸ್ಟ್ರೆಸ್ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಯು ಆರ್ ಹೈಲಿ ಥಾಟ್ ಆಫ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ನೀವು ಏನಿದೆಯಲ್ಲ ತುಂಬ ಅತಿಯಾಗಿ ಯೋಚನೆ ಮಾಡುವಂಥದ್ದು, ಅತಿಯಾಗಿ ಏನಿದೆ ಒಂದೇ ವಿಚಾರನ ಲ್ಯಾಗ್ ಮಾಡ್ಕೊಳ್ಳೋದು ಏನಿದೆಯಲ್ಲ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಇದರಿಂದ ಅರ್ಧ ನಿಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ನೆಮ್ಮದಿನೂ ಕೂಡ ಹಾಳಾಗ್ತಾ ಇದೆ, ಕೆಲಸ ಮಾಡೋಕ್ಕೆ ಆಗದೇ ಇರುವಂತಹ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರಿ. ಓಕೆ, ದಯವಿಟ್ಟು ನೀವೇನು ಇದೆಯಲ್ಲ ನಿಮ್ಮ ತಲೆಯಲ್ಲಿ ಥಾಟ್ಸ್ಗಳೇನು ಬರ್ತಾ ಇದೆಯಲ್ಲ, ಕೆಟ್ಟ ಥಾಟ್ಸ್ಗಳು ಬರ್ತಾ ಇದ್ದರೆ ಅದನ್ನು ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ ಅನ್ನುವಂತಹ ಸೂಚನೆ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಮೈಂಡಲ್ಲಿ ಯಾರ ಹತ್ರನಾದರೂ ಯಾರ ಬಗ್ಗೆ ಆದರೂ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ ಅಥವಾ ನಿಮಗೆ ಆ ಕೆಲವೊಬ್ಬ ವ್ಯಕ್ತಿಗಳಿಂದ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ ಅನ್ನುವಾಗ ದಯವಿಟ್ಟು ನೀವು ಅಂಥ ವ್ಯಕ್ತಿಗಳ ಜೊತೆಗೆ ನೇರ ಕಮ್ಯುನಿಕೇಷನ್ ಮಾಡಿ ಅಥವಾ ಅವರಿಂದ ಒಂದಷ್ಟು ಕಾಂಟ್ಯಾಕ್ಟ್ನ ನೀವು ದೂರ ಇಟ್ಟುಬಿಡಿ. ಇಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಏನಿದೆಯಲ್ವಾ, ಇದು ನಿಮಗೆ ಪ್ರಕೃತಿ ಕೊಡ್ತಾ ಇರೋದು ಅನೌನ್ಸ್ಮೆಂಟು. ನಿಮಗೆ ಯಾರು ಕಿರಿಕಿರಿ ಮಾಡ್ತಾಯಿದ್ದಾರೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹೊಸ ಯೋಚನೆಗಳನ್ನು ನೀವು ಮುಂದುವರ್ಸೋದಕ್ಕಾಗ್ತಾ ಇಲ್ಲ. ಅದನ್ನು ಹೊಸ ಯೋಚನೆಗಳನ್ನು ನೀವು ಏನು ಯೋಚನೆ ಮಾಡಿರ್ತೀರಿ ಅದೇ ಥರ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಕೆಲವೊಂದು ವ್ಯಕ್ತಿಗಳು ಕಿರಿಕಿರಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ ಔಟ್ಕಮ್ ಅನ್ನೋದ್ರಿಂದ ದಯವಿಟ್ಟು ಹೆದರೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಯಾವ ನೋವು ಬರುತ್ತೆ ದಿನಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ, ಯಾವ ದಿನಗಳನ್ನು ನೀವು ಕಣ್ಣೀರಿಂದ ಕೈ ತೊಳಿತಾ ಇದ್ರಿ, ಅದು ಅಂತ್ಯ ಆಗುವಂತಹ ಟೈಮ್ ಬಂದಿದೆ. ಇಲ್ಲಿ ಕೆಲವೊಂದು ಸಲ ಚಿಕ್ಕ ವಿಚಾರಗಳಿಗೆ ಬಹಳಷ್ಟು ಕೋಪ ಮಾಡಿಕೊಳ್ಳುವಂಥದ್ದು, ಪಟ್ಟ ಏನಾದರೂ ಮಾತಾಡುವಂಥದ್ದು, ಆ ಕಡೆಯಿಂದ ಬರುವಂತಹ ಏನಿದೆಲ್ಲ ರಿಯಾಕ್ಷನ್ನ ನೀವು ತಗೊಳ್ಳೋದಕ್ಕಾಗೋದಿಲ್ಲ. ಆದರೂ ಕೂಡ ಈ ರೀತಿ ಮಾತಾಡಿಕೊಂಡು ನಿಮಗೆ ನೀವೇ ಹರ್ಟ್ ಆಗ್ತಾ ಇರ್ತೀರಿ, ನಿಮಗೆ ನೀವೇ ನೆಮ್ಮದಿ ಇಲ್ಲದಿರುವಂತಹ ರೀತಿಯಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಕೂತು ಯೋಚನೆ ಮಾಡಬೇಕಾಗತ್ತೆ. ಇದು ನಿಮಗೆ ಅನೌನ್ಸ್ಮೆಂಟೇ ಪ್ರಕೃತಿ ಕೊಡ್ತಾ ಇರೋದು. ನೀವು ನಂಬುವಂತಹ ದೇವಿ ಕೊಡ್ತಿರುವಂತಹ ಒಂದು ವಿಶೇಷ ಸೂಚನೆ ಅಂತಲೇ ತಿಳ್ಕೊಳ್ಳಿ. ನೇರವಾಗಿ ಮಾತಾಡುವಂಥದ್ದು ಬೇಡ. ನಿಮ್ಮ ಯೋಚನೆಗಳನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಮ ಯೋಚನೆಗಳನ್ನು ನಾನು ಈ ರೀತಿ ಯೋಚನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇರೆಯವ್ರ ಹತ್ರ ಅದನ್ನು ಶೋ ಆಫ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇರೋದ್ರಿಂದ ದಯವಿಟ್ಟು ಕೆಲವೊಂದು ನೋವು ಬರುತ್ತೆ, ಅಂದರೆ ಸರ್ಜರಿ ವಿಚಾರದಲ್ಲಾಗಿರಬಹುದು ಅಥವಾ ಮೆಡಿಕಲ್ ಪ್ರಾಬ್ಲಮ್ ಏನಾದರೂ ನಿಮಗಿತ್ತು, ಹಾಸ್ಪಿಟಲಿಟಿಯಲ್ಲಿ ನೀವೇನಾದರೂ ಇದ್ದರೆ ಅಂದರೆ ಅದನ್ನು ಕೂಡ ಚೇತರಿಸ್ಕೊಂಡು ಚೆನ್ನಾಗಿ ಆಗುವಂತಹ ಸಾಧ್ಯತೆ ಇದೆ. ಯಾವ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಎಲ್ಲ ರೀತಿಯಲ್ಲೂ ಕೂಡ ಎದುರಿಸಾಗಿದೆ. ಇನ್ನು ಯಾವುದೇ ರೀತಿ ಉಳಿಯೋದಿಲ್ಲ. ಓಕೆ, ಇದನ್ನು ದಾಟಿ ಮುಂದಕ್ಕೆ ಹೋಗ್ತೀರಿ, ಹೊಸ ಜೀವನ ಶುರು ಮಾಡ್ತೀರಿ ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಆರೋಗ್ಯದ ಸಮಸ್ಯೆ ಹೀಗೆ ಇರುತ್ತಾ ಅಂತ ಹೇಳಿದ್ರೆ ನೋ, ನಿಮ್ಮ ನೋವಿನ ದಿನಗಳು ಹೀಗೆ ಇರುತ್ತೆ ಅಂದರೆ ಅದು ಕೂಡ ಅಂತ್ಯ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮನೆಯ ಮುಂದೆ ಕೆಲವೊಂದು ಇದು ಗೊತ್ತಾ, ವಿಂಡ್ ಚಿಮ್ಸ್ಗಳು, ನಿಮಗೆ ಗಂಟೆಗಳು ಅಲ್ಲಾಡ್ತಾ ಇರುತ್ತೆ. ಸೊ ಆ ಥರದೊಂದು ಹಾಕಿ ಅದೇನು ಮಾಡುತ್ತೆ ಗೊತ್ತಾ, ನಿಮ್ಮ ಮನೆಯನ್ನು ಹೀಲ್ ಮಾಡ್ತಾ ಇರುತ್ತೆ. ಆ ಸೌಂಡ್ ಥೆರಪಿಯಲ್ಲೇ ಮನೆ ಒಂದಷ್ಟು ನೆಮ್ಮದಿಯ ರೂಪಕ್ಕೆ ಬರುತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಓಕೆ, ಇಲ್ಲಿ ಟ್ರಂಪ್ ಓವರ್ ಟ್ರಬಲ್ ಆಬ್ಸ್ಟಿಕಲ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಇವತ್ತಿನ ಏರುಪೇರುಗಳನ್ನು ನೀವು ದಾಟಿ ಮುಂದಕ್ಕೆ ಬರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ಈಗ ನಿಮಗೆ ಬಂದಿರುವಂತಹ ಕೆಲ ಟಾಸ್ಕ್ಗಳಾಗಿರ್ಬೋದು, ಕೆಲವೊಂದು ಸಲ ನಿಮಗೆ ನೆಮ್ಮದಿ ಇಲ್ದಿರುವಂತಹ ದಿನಗಳನ್ನು ನೀವು ನೋಡ್ತಾ ಇದ್ದೀರಿ. ಬಟ್ ಆದರೆ ಈ ನೋವುಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಎತ್ತರಕ್ಕೆ ಹಾರುವಂಥ ಸ್ಥಿತಿಗೆ ತಗೊಂಡು ಹೋಗ್ತಾ ಇದೆ. ಅಂದರೆ ಇದಕ್ಕಿಂತ ಸೂಪರ್ ಆಗಿರುವಂತಹ ಜೀವನ ಮಾಡುವಂಥ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರಿ ಅನ್ನುವಂಥ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಹಾಗೆ ಇಲ್ಲಿ ಕೆಲವರ ಮನೆಗಳಲ್ಲಿ ನಾನು ಇಲ್ಲಿ ಔಟ್ಕಮ್ ಬಂದು ಡೆತ್ ಕಾರ್ಡ್ ಬಂದಿರೋದ್ರಿಂದ
ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಾದರೂ ನಿಮಗೆ ಚಿಕ್ಕ ಚಿಕ್ಕ ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಹೋಗಿ ತೋರಿಸ್ಕೊಳ್ಳುವಂಥದ್ದು ಅಥವಾ ನಿಮ್ಮನ್ನು ನೀವು ಹೀಲ್ ಮಾಡುವಂಥದ್ದು, ಒಂದಷ್ಟು ಮೆಡಿಟೇಷನ್ಸ್ಗಳನ್ನ ಮಾಡುವಂಥದ್ದು, ಪೂಜೆಗಳನ್ನು ಮಾಡುವಂಥದ್ದು, ಆಧ್ಯಾತ್ಮಿಕವಾಗಿ ಒಂದಷ್ಟು ಕನೆಕ್ಟ್ ಆಗುವಂಥದ್ದು, ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಎಲ್ಲ ಈಗಿನ ಸಮಸ್ಯೆಗಳ ಏನಿದೆಯಲ್ಲ ಇದನ್ನು ನಿಮಗೆ ಎತ್ತರಕ್ಕೆ ಹಾರುವಂಥ ಸ್ಥಿತಿಗೆ ತಗೊಂಡು ಹೋಗಿದೆ. ಇಲ್ಲಿ ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್ ಅಂತ ಹೇಳಿ ಇದು ಎಲ್ಲನೂ ಎದುರಿಸಿ ಮುಂದಕ್ಕೆ ಬರ್ತಾ ಇದ್ದೀರಿ. ಇನ್ನು 3 ತಿಂಗಳಲ್ಲಿ ಹೊಸ ದಾರಿ, ಹೊಸ ಅವಕಾಶಗಳು ಎಲ್ಲನೂ ಕೂಡ ನೀನು ಅಂದ್ಕೊಳ್ಳದೇ ಇರುವಂತಹ ದಾರಿ ನಿನ್ನ ಜೀವನಕ್ಕೆ ಬರ್ತಾ ಇದೆ ಅನ್ನುವಂತಹ ವಿಶೇಷ ಸೂಚನೆ ಆ ದೇವಿಯ ಸಂದೇಶ ನಿಮಗೆ ಕೊಡ್ತಾ ಇದೆ ಅಂತೇಳಿ. ನೀವು ಯಾವ ದೇವಿಯನ್ನು ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಶೇಷ ಸೂಚನೆನ ಆಕಿ ಕೊಡ್ತಾ ಇದ್ದಾಳೆ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ದೇವಿಯ ಸೂಚನೆ ಏನಾಗಿದೆ, ಯಾವ ವಿಚಾರವಾಗಿ ದೇವಿಯ ಸಂದೇಶ ನಿಮಗೆ ಸಿಗ್ತಾ ಇದೆ, ಯಾವ ಎಚ್ಚರಿಕೆ ನಿಮಗೆ ದೇವಿಯಿಂದ ಸಿಗ್ತಾ ಇದೆ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ದಯವಿಟ್ಟು ತಾಳ್ಮೆ ಕೆಡ್ಸ್ಕೊಬೇಡಿ. ಯಾರೋ ನಿಮ್ಮ ಕೈ ಬಿಟ್ಟು ಹೋದ್ರು ಅಥವಾ ಯಾರೋ ನಿಮ್ಮಿಂದ ದೂರ ಆದರು, ಅವೆಲ್ಲ ತಾತ್ಕಾಲಿಕವಾಗಿರುತ್ತೆ, ಮತ್ತೆ ಸರಿ ಹೋಗುವಂಥ ಸಾಧ್ಯತೆ ಇದೆ. ಇದರಿಂದ ನೀವು ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ. ಓಕೆ, ಇದೇ ಇಲ್ಲಿ ಬರ್ತಾ ಇರುವಂಥ ಮೇನ್ ಸೂಚನೆ. ಸ್ಲೋಲಿ ಬಟ್ ಶೋರ್ಲಿ ಗೆಟಿಂಗ್ ಎ ಹೆಡ್. ಆ್ಯಂಡ್ ಇಲ್ಲಿ ನೋಡಿ, ಇದಕ್ಕೂ ಎಷ್ಟು ಹತ್ತಿರವಾಗಿದೆ. ಟೆಂಪರೆನ್ಸ್, ತಾಳ್ಮೆಯಿಂದ ಇರಿ. ಆಮೇಲೆ ಅಡುಗೆಯಲ್ಲಿ ಹೋಗ್ತಾ ಇರ್ಬೋದು, ಬಟ್ ಪರ್ಫೆಕ್ಟಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲನೂ ಸಿಗುತ್ತೆ. ಕೆಲವೊಂದು ಸಲ ಅಂದ್ಕೊಂಡಿದ್ದು ಆಗದೇ ಇದ್ದಾಗ ದೇವ್ರುಗಳನ್ನ ಬೈಯೋದು, ಅಲ್ಲಿ ಆಗದೇ ಇದ್ದಾಗ ನಿಮಗೇನೋ ಕೆಡಕ್ಕೆ ಬರುವಂಥದ್ದು ಭಗವಂತನೇ ಕಾಪಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈ ಥರ ನಿಮ್ಮ ಲೈಫಲ್ಲಿ ಆದರೆ ಬೇರೆ ರೀತಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಸೂಚನೆ ಆ ದೇವರಿಂದನೇ ಬರ್ತಾ ಇದೆ ಅಂತ ನೀವು ಯಾಕೆ ಅಂದ್ಕೊಳ್ಳಲ್ಲ? ನಿಮ್ಮ ಜೀವನದಲ್ಲಿ ಏನೋ ಅಂದ್ಕೊಂಡಿದ್ದೀರಿ, ಅದು ಆಗ್ತಾ ಇಲ್ಲ, ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಾಳ್ಮೆಯಿಂದ ಇರಿ, ಅದು ಆಗುವ ಸಾಧ್ಯತೆ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದ್ದ ಹಾಗೆ ಲವರ್ಸಿಗೆ ಅಂತಲೇ ಅಲ್ಲ, ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಏನಾದರೂ ಮೂಡಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ತಾಳ್ಮೆಯಿಂದ ಇದ್ಬಿಡಿ. ಆ ವ್ಯಕ್ತಿನೇ ಸರಿ ಹೋಗೋ ಸಾಧ್ಯತೆ ಇದೆ, ಆ ವ್ಯಕ್ತಿನೇ ಒಂದಷ್ಟು ನಿಮ್ಮನ್ನು ಕನೆಕ್ಟ್ ಆಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಯಾರೋ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಥವಾ ಯಾರೋ ನಿಮ್ಮ ಕೈ ತಪ್ಪು ಹೋಗ್ತಾ ಇದ್ದಾರೆ ಏನೋ, ಬಟ್ ಆದರೆ ತಾಳ್ಮೆಯಿಂದ ಇರಿ. ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಜೊತೆಗೆ ಸರಿ ಹೋಗುವ ಸಾಧ್ಯತೆಗಳಿದೆ. ಹಾಗೆ ನೀವು ಯಾವ ರೀತಿ ಪಾಸಿಟಿವ್ ಆಗಿ, ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದ್ದ ಹಾಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಬಗ್ಗೆ ಯಾವ ರೀತಿ ತೊಗೊಳ್ತೀರಿ. ಆ ವ್ಯಕ್ತಿ ದ್ವೇಷ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ದ್ವೇಷನೇ ಮಾಡ್ಕೊಂಡು ಬಂದುಬಿಡ್ತಾನೆ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೊತ್ತು, ನನಗೆ ಗೌರವಿಸ್ತಾರೆ ಅನ್ನುವಂಥದ್ದು ತಲೆಯಲ್ಲಿ ತಿಳ್ಕೊಳ್ಳಿ. ಹಾಗೆ ಇಂಥದ್ದಾಗೆ ಆಗುತ್ತೆ ನನ್ನ ಲೈಫಲ್ಲಿ ಅಂದ್ಕೊಳ್ಳಿ. ಎಸ್, ಆ ವಿಚಾರಗಳು ಆಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ಸಲ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಬೇಗ ಎಲ್ಲರ ಹತ್ರ ಹೇಳ್ಕೊಳ್ಳೋದು, ಹಣಕಾಸಿನ ವಿಚಾರದಲ್ಲಿ ಬೇಗ ಹೇಳ್ಕೊಳ್ಳೋದು, ಒಂದಷ್ಟು ಸ್ವಾರ್ಥಿ ರೀತಿಯಲ್ಲಿ ಇರಬೇಕು ಅನ್ನುವಂಥ ತೋರಿಸ್ತಾ ಇದೆ. ಇಲ್ಲಿ ಬ್ರಿಡ್ಜ್ ಸಕ್ಸಸ್ಫುಲ್ ಓವರ್ಕಮ್ ಎ ಪ್ರಾಬ್ಲಮ್ ಅಂತ ಹೇಳಿ, ಅಂದರೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಜೀವನದಲ್ಲಿ ಏನು ಸಂಕಟ ನಡೀತಾ ಇದೆ, ಈಗ ಒಂದಷ್ಟು ಒಳ್ಳೆಯ ದಾರಿ ತೋರಿಸುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಗೆ ಬಂದಂತಹ ಪರಿಸ್ಥಿತಿಗಳು ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಓಕೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎಲ್ಲ ವಿಚಾರಕ್ಕೂ ಓಪನ್ ಅಪ್ ಆಗುವಂಥದ್ದು, ಎಲ್ಲ ವಿಚಾರಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು, ಇದು ಎಲ್ಲದಕ್ಕಿಂತ ಒಂದಷ್ಟು ಸ್ವಾರ್ಥಿ ರೀತಿ ಇದ್ದಾಗ ಎಲ್ಲರೂ ಕೂಡ ನಿಮಗೆ ಅಟ್ರಾಕ್ಟ್ ಆಗುವಂಥ ಸಾಧ್ಯತೆಗಳಿದೆ. ಓಪನ್ ಅಪ್ ಆಗ್ತಾ ಇದ್ರಿ, ಈ ಹಿಂದೆ ಎಲ್ಲರೂ ಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರಬೇಕು ಅನ್ನುವಂತಹ ರೀತಿಯಲ್ಲಿ ನೀವಿದ್ರಿ. ಬಟ್ ನೀವು ಈಗ ಏನು ಮಾಡಬೇಕಾಗತ್ತೆ, ನಿಮ್ಮ ಲೈಫಲ್ಲಿ ಕೆಲವೊಂದು ಸಸ್ಪೆನ್ಸ್ಗಳನ್ನ ಇಟ್ಕೊಳ್ಳಿ, ಕೆಲವೊಂದು ವಿಚಾರಗಳನ್ನು ಹೈಡ್ ಆ್ಯಂಡ್ ಸಿಕ್ ಮಾಡಿ. ಓಪನ್ ಬುಕ್ ಆಗಿದ್ರೆ ಏನು ಚಂದ ನಮ್ಮ ಲೈಫ್ ಅಲ್ವಾ?
ಸೊ ಪ್ರಕೃತಿನೂ ಅದೇ ಹೇಳ್ತಾ ಇದೆ, ಕೆಲವೊಂದು ವಿಚಾರಗಳನ್ನು ಮುಚ್ಚಿಟ್ಕೊಳ್ಳಿ. ಏನೇ ವಸ್ತುಗಳು ತರೋದಾಗಿರಲಿ, ಯಾವುದೇ ಹಣಕಾಸಿನ ವಿಚಾರ ಬರುವಂಥದ್ದಾಗಿರಲಿ, ಎಲ್ಲರ ಹತ್ರ ಪಬ್ಲಿಸಿಟಿ ಬೇಡ, ಎಲ್ಲರ ಹತ್ರ ಹೇಳ್ಕೊಳ್ಳುವಂಥದ್ದು ಬೇಡ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ಇರುವಂತಹ ವ್ಯಕ್ತಿ, ಅವರಿಂದ ಏನೂ ಆಗಲ್ಲ, ಇವ್ರು ಏನೂ ಕಣ್ಣು ಹಾಕಲ್ಲ, ಅವ್ರು ಏನೋ ಚೆನ್ನಾಗಿ ನೋಡ್ಕೊಳ್ತಾರೆ, ಈ ಥರ ದಡ್ಡತನನ ದಯವಿಟ್ಟು ದೂರ ಇಡಿ. ಸ್ವಾರ್ಥಿಯಾಗಿ ಬದುಕಿದವ್ರಿಗೆ ಜಾಸ್ತಿ ಬೆಲೆ ಜಾಸ್ತಿ. ಎಲ್ಲ ವಿಚಾರಗಳನ್ನು ಕೂಡಿಟ್ಟವ್ರ ಮೇಲೇ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ. ಯಾವಾಗಲೂ ನಾವೇ ಬಡ ಅಂತ ಹೇಳ್ಕೊಳ್ತಾ ಇದ್ದರೆ ನಮಗೇನು ಮಾಡ್ತಾರೆ ಗೊತ್ತಾ, ಇಗ್ನೋರ್ ಮಾಡ್ತಾರೆ. ಅವನೇ ಬಂದು ಹೇಳ್ತಾನೆ, ಇಲ್ಲ ಅವಳೇ ಬಂದು ಹೇಳ್ತಾಳೆ ಅನ್ನುವಂಥ ರೀತಿಯಲ್ಲಿ ಇಗ್ನೋರೆನ್ಸ್ ಆಗುತ್ತೆ. ನಮ್ಮ ಲೈಫಲ್ಲಿ ನಾವು ಎಷ್ಟು ಗಾಸಿಪ್ನ ಇಟ್ಟಿರ್ತೀವಿ, ಎಷ್ಟು ನಾವು ಹೈಡ್ ಆ್ಯಂಡ್ ಸೀಕ್ನ ಮಾಡಿರ್ತೀವಿ, ಅಷ್ಟು ನಾವು ಏನೋ ಒಂದು ರೀತಿ ಕಾಣಿಸ್ಕೊಳ್ತಾ ಇರ್ತೀವಿ. ಅವ್ರ ಲೈಫಲ್ಲಿ ಏನೋ ಇದೆಯಪ್ಪ, ಅವ್ರ ಲೈಫಲ್ಲಿ ಹೆಂಗೋ ಇದ್ದಾರಪ್ಪ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತೀರಿ. ಇಲ್ಲಿ ಎಲ್ಲರ ಮೇಲೂ ವಿಶ್ವಾಸಗಳನ್ನು ಬೆಳೆಸುವಂಥದ್ದು, ಬೇಗ ನಂಬುವಂಥದ್ದು, ಇದನ್ನೆಲ್ಲನೂ ಕೂಡ ನೀವು ಪಕ್ಕಕ್ಕೆ ಇಡಬೇಕಾಗತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಬರ್ತಿದೆ, ಯು ಆರ್ ಆನ್ ದಿ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಅಂದರೆ ನೀವೇನೆಲ್ಲ ಯೋಚನೆ ಮಾಡಿದ್ದೀರಲ್ಲ, ಇದನ್ನು ಮಾಡಬೇಕಾ ಮಾಡಬಾರ್ದಾ, ಈ ಥರದ ದಾರಿಯಲ್ಲಿ ಹೋಗಬಾರ್ದಾ, ಈ ರೀತಿಯೆಲ್ಲ ಏನು ಥಿಂಕ್ ಮಾಡಿದ್ದೀರಲ್ಲ, ನೀವೊಂದು ಸರಿಯಾದ ದಾರಿನ ಯೋಚನೆ ಮಾಡಿದಿರಿ, ಸರಿಯಾದ ದಾರಿಯಲ್ಲಿದ್ದೀರಿ, ಸರಿಯಾದ ಯೋಚನೆಯನ್ನು ಮಾಡಿದಿರಿ. ಏನು ಆಸ್ಪೆಕ್ಟ್ನ ಇಟ್ಕೊಂಡಿದ್ದೀರಿ ನಿಮ್ಮ ಲೈಫಲ್ಲಿ, ಅದಾಗುವಂತಹ ಸಾಧ್ಯತೆ ಇದೆ. ಅದ್ರ ಹಿಂದೆಯೇ ನೀವು ಹೋಗಬೇಕಾಗತ್ತೆ, ಅದಕ್ಕೆ ಬೇಕಾಗಿರುವಂತಹ ಪ್ರೊಸೆಸ್ನ ನೀವು ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆ ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಫಿಯರ್, ವರೀಸ್, ಟೆನ್ಸ್ ಸಿಚುವೇಶನ್ಸ್ ಅಂತ ಹೇಳಿ ಕೆಲವೊಂದು ಸಲ ನೋಡಿ, ಅತಿಯಾದ ನಾನು ಅದಕ್ಕೆ ಹೇಳಿದೆ, ಕೆಲವೊಂದು ವಿಚಾರನ ನಿಮ್ಮ ಲೈಫಲ್ಲಿ ಹೈಡ್ ಆ್ಯಂಡ್ ಸಿಕ್ಕಾಗಿಡಿ. ಎಲ್ಲರಂದ್ರಲ್ಲಿ ಅವ್ರಿಗೆ ಕೆಲವೊಂದು ಸಲ ತಾಳ್ಮೆಯನ್ನು ನೀವು ಕಾಪಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಿಮ್ಮ ಜೀವನದಲ್ಲಿ ಭಾಳಷ್ಟು ಹೆದರಿಕೆ ಆಗುವಂಥದ್ದು, ಟೆನ್ಷನ್ ಮಾಡಿಕೊಡುವಂಥದ್ದು, ಅದಾಗುತ್ತಾ ಅದಾಗಲ್ವಾ ಅನ್ನುವಂಥ ರೀತಿಯಲ್ಲಿ ನೀವು ಇರುವಂಥದ್ದು, ಈ ರೀತಿ ಎಲ್ಲ ಕೆಲವೊಂದು ಸಲ ಆಗ್ತಾಯಿದೆ. ಅದಕ್ಕೆ ನಾನು ಏನು ಹೇಳ್ತೀನಿ, ನಿಮ್ಮ ಗೋಲ್ ವಿಚಾರ ಅಥವಾ ಮುಂದಿನ ಜೀವನದ ವಿಚಾರವಾಗಿ ಬೇರೆಯವ್ರ ಹತ್ರ ಶೇರ್ ಮಾಡುವ ಅವಶ್ಯಕತೆ ಇಲ್ಲ. ಶೇರ್ ಮಾಡ್ಕೊಂಡು ನಂತರದಲ್ಲಿ ಅವರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ, ಅವರೇ ಕಣ್ಣು ಹಾಕಿದ್ದಾರೆ ಅಥವಾ ಅವರಿಂದ ಏನೋ ಆಗುತ್ತೆ ಅನ್ನುವಂಥದ್ದಾದರೆ ಒಂದಷ್ಟು ದೃಷ್ಟಿಗೂ ಕೂಡ ನಿಮಗೆ ಭಯಗಳು ಶುರುವಾಗುವಂಥದ್ದು, ಟೆನ್ಷನ್ ಶುರುವಾಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಡಿಸ್ಟರ್ಬ್ ಜಾಸ್ತಿ ಆಗ್ತಾ ಇರುತ್ತೆ, ಬೇರೆಯವ್ರ ಕಣ್ಣು ಬೇಗ ತಗಲೋದಕ್ಕೆ ಶುರು ಆಗುತ್ತೆ. ಹಾಗೆ ಸ್ವಲ್ಪ ನಿಮ್ಮ ಬಾಯಿನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವೊಂದು ವಿಚಾರನ ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಹೇಳಬಾರ್ದು, ಅದನ್ನು ಕೂಡ ನೀವು ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಯಾವ ದೇವಿಯನ್ನು ನೀವು ಆರಾಧನೆ ಮಾಡಿದ್ರಲ್ಲ, ಅಲ್ಲಿಂದ ಒಂದಷ್ಟು ಸಮೃದ್ಧಿ ಬರುವಂತಹ ಸಾಧ್ಯತೆ ಇದೆ. ನೀವು ಅಂದ್ಕೊಂಡಂತಹ ವಸ್ತು ವಾಹನಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಅಂದ್ಕೊಂಡಿದ್ದಂತಹ ಏನಾದರೂ ತಗೊಳ್ಳೋದಕ್ಕಾಗಿರಲಿ, ಅಂದ್ಕೊಂಡಂತಹ ಕೆಲಸ ಮಾಡೋದಕ್ಕಾಗಿರಲಿ, ಧನದ ಆಗಮನ ಬರುವಂತಹ ಸಾಧ್ಯತೆ ಇದೆ. ಪ್ರಕೃತಿಯಿಂದ ಏನು ನೀವು ಬಹಳಷ್ಟು ಆಕೆಯನ್ನು ಆರಾಧನೆ ಮಾಡಿದ್ರಲ್ಲ, ಯಾವುದೋ ಒಂದು ವಿಚಾರಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ನಿಮಗಿತ್ತು ಅಂತ ಹೇಳಿದ್ರೆ ಧನಾಗಮನ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಒಂದಷ್ಟು ಫ್ಯಾಮಿಲೀಸ್ ಯಾರು ಅನ್ನೋದು ಬಂದಿರೋದ್ರಿಂದ ಈಗ ಈ ಸಿಚುವೇಷನ್ನಲ್ಲಿ ಮನೆಯಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು, ಮಂಕಾಗಿರುವಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ನೀವು ಇದೊಂದು ಮೈಂಡ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವ ದೇವಿಯನ್ನು ಆರಾಧಿಸೋದೇನಾದರೂ ನಿಲ್ಲಿಸಿದರೆ ಆ ದೇವಿಯನ್ನು ಆರಾಧಿಸೋದಕ್ಕೆ ಶುರು ಮಾಡಿ. ಆಕೆಯಿಂದ, ತಾಯಿ ಯಾವಾಗಲೂ ತುಂಬ ಕರುಣೆ ಇರೋಳಲ್ವಾ, ಆಕೆಯಿಂದ ಬೇಗ ನೀವು ಅಂದ್ಕೊಂಡಂತಹ ಕಾರ್ಯಸಿದ್ಧಿ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ರಾವೆಲಿಂಗ್ ಸೆಷನ್ ಬೇಕು, ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ. ಹೇಳ್ತಾ ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ದೇವಿಯಿಂದ ಯಾವ ಮುನ್ಸೂಚನೆ, ಯಾವ ವಿಶೇಷ ಎಚ್ಚರಿಕೆ ನಿಮ್ಮ ಜೀವನದಲ್ಲಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಎಚ್ಚರಿಕೆ ದೇವಿಯಿಂದ ನಿಮಗೆ ಸಿಗ್ತಾ ಇದೆ, ಯಾವ ಮುನ್ಸೂಚನೆ ಸಿಗ್ತಾ ಇದೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಿದೆ, ಲವರ್ಸ್ ಕಾರ್ಡ್. ಹಾಗೆ ಅಗೇನ್ ಸೆಕೆಂಡ್ ಕಾರ್ಡ್ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾದರೂ ವಿಚಾರದಲ್ಲಿ ಸಂಬಂಧಗಳಲ್ಲಿ ಬಿರುಕು ಏನಾದರೂ ಮೂಡಿದರೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕು ಅಂತ ಹೇಳಿ
ನಿಮ್ಗೆ ಇತ್ತೀಚೆಗೆ ಅನ್ನಿಸೋದಕ್ಕೆ ಶುರು ಆಗ್ತಾ ಇದೆ. ಹಾಗೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡೋದ್ರಿಂದ ಶತ್ರುಗಳ ಬಾಧೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಎಷ್ಟು ದಿನ ಯಾರ ಹತ್ರನಾದರೂ ಆಗಿರಲಿ ಮಾತುಗಳನ್ನು ಬಿಡುವಂಥದ್ದು, ಜಗಳಗಳನ್ನು ಮಾಡಿಕೊಂಡು ನೀವು ದೂರ ಆಗುವಂಥದ್ದು, ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಕೆಲವು ವ್ಯಕ್ತಿಗಳಿಗೆ ಇನ್ನೂ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಥವಾ ಇವ್ರು ನನಗೆ ಏನೋ ಮಾಡ್ತಾರಾ, ಏನು ಬಿಡ್ತಾರಾ, ನೀವು ನಿಮ್ಮ ಪಾಡಿಗಿದ್ರೂ ಕೂಡ ತಪ್ಪಾಗಿ ಯೋಚನೆ ಮಾಡ್ತಾರೆ. ಸೊ ಯಾರೇ ದ್ವೇಷ ಮಾಡಿರಲಿ, ಏನೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಕೆಲಸ ಮಾಡಿರಲಿ, ಯಾರು ಏನೇ ಮಾಡ್ತಾ ಇರಲಿ, ಹೌದು ಕೆಲವೊಂದು ವ್ಯಕ್ತಿಗಳು ನಿಮಗೆ ತುಂಬ ಹರ್ಟ್ ಆಗೋ ರೀತಿಯಲ್ಲಿ ಮಾತನಾಡೋದು ಇದೆಲ್ಲ ಮಾಡ್ತಾರೆ. ಬಟ್ ಆದರೆ ಅವರು ಮಾತಾಡಿದ್ದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತಲೆಗೆ ತೊಗೊಳೋದಕ್ಕೆ ಹೋಗಬೇಡಿ. ಅವ್ರು ಮಾತಾಡ್ಬಿಟ್ರು ಅಂದ ತಕ್ಷಣವೇ ಅವ್ರ ಮಾತನ್ನು ಕಟ್ ಆಫ್ ಮಾಡಬೇಡಿ. ಸ್ಮೈಲಿಂಗಲ್ಲಿ ಉತ್ತರ ಕೊಡಿ, ಅಥವಾ ಸ್ಮೈಲ್ ಮಾಡ್ಕೊಂಡು ಅಲ್ಲೇ ಇರಿ, ಅವ್ರ ಜೊತೆಗೆ ಇರಿ. ಅವಮಾನ ಆಗಿದ್ದ ಜಾಗದಲ್ಲಿ ಸಡನ್ ರಿಯಾಕ್ಟ್ ಮಾಡಿಬಿಟ್ರೆ ಗೆದ್ದಿದ್ದು ಅವರು ಅನ್ನೋ ರೀತಿಯಲ್ಲಿ ಆಗೋಗುತ್ತೆ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇವತ್ತು ಯಾರೆಲ್ಲ ಹರ್ಟ್ ಮಾಡಿದ್ರಲ್ಲ ನಿಮಗೆ, ಯಾರೆಲ್ಲ ಈ ಹಿಂದೆ ಭಾಳಷ್ಟು ನೋವು ಕೊಟ್ಟಂಥವರು ಮರಳಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಬಗ್ಗೆ ಹೊಗಳುವಂತಹ ಟೈಮ್ ಕೂಡ ಬಂದಿದೆ, ಪ್ರಶಂಸೆ ಮಾಡುವಂಥದ್ದು, ಹಾಗೆ ಒಂದು ಸಪೋರ್ಟಿವ್ ಆಗಿ ಇರ್ತೀವಿ ಅನ್ನುವಂತಹ ಬಲಾನ ತೋರುವಿಕೆ ಮಾಡುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದು ಜವಾಬ್ದಾರಿಗಳಿರೋದ್ರಿಂದ ಬೇಗ ಶತ್ರುಗಳು ಮತ್ತೆ ರೀಕನೆಕ್ಟ್ ಆದಾಗ ಯಾಮಾರುವಂಥದ್ದು ಬೇಡ, ಅಥವಾ ಬಿಟ್ಟು ನೀವು ಬೇಡವೇ ಬೇಡ ಅಂತ ದೂರ ಹೋದಂತಹ ವ್ಯಕ್ತಿಯನ್ನು ಮತ್ತೆ ನೀವು ಅವ್ರು ಏನೋ ಬಣ್ಣದ ಮಾತಾಡಿದ ಕೂಡಲೇ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಡುವಂಥದ್ದು ಬೇಡ ಅನ್ನುವಂಥ ಸೂಚನೆಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕಾಗತ್ತೆ ನಿಮ್ಮ ಲೈಫ್ ಕಡೆ ಹೋಗೋದಕ್ಕೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವೊಂದು ಸಲ ನಿಮ್ಮ ಯೋಚನೆಗಳೇನಿದೆಯಲ್ಲ ಬಹಳಷ್ಟು ತಪ್ಪಾಗಿ ಯೋಚನೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಅಧಿಕಾರಕ್ಕೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ, ಅಥವಾ ಯಾವುದೋ ಒಂದು ಲೈಫಲ್ಲಿ ಗೆಲ್ಲಬೇಕು ಅನ್ನುವಂಥ ಹಠ ಹಂಬಲ ಎಲ್ಲ ಇದೆ. ಅದಕ್ಕೆ ಬೇಕಾದಂತಹ ಸರಿಯಾದ ಯೋಚನೆಗಳು ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಪೊಸಿಷನ್ ಆಫ್ ಅಥಾರಿಟಿ, ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರಿ ಅದನ್ನು ಸಾಧನೆ ಮಾಡ್ತೀರಿ. ಯಾವ ಸ್ಥಾನಕ್ಕೆ ಹೋಗಿ ಕೂರಬೇಕು ಅಂದ್ಕೊಂಡಿದ್ರಿ, ಯಾವ ದೊಡ್ಡ ಮಟ್ಟನ ನೀವು ತಲುಪಬೇಕು ಅಂದ್ಕೊಂಡಿದ್ರಿ, ಆ ಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಯಾವ ತಪ್ಪುದಾರಿನೂ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಎಲ್ಲನೂ ಕೂಡ ನಿಮ್ಮ ಹತ್ರ ಬರುವಂಥದ್ದಿದೆ. ನಾನಂತೂ ಸಾಕಷ್ಟು ಕ್ರಿಸ್ಟಲ್ಸ್ಗಳನ್ನ ತೋರಿಸಿದ್ದೀನಿ, ಎಲ್ಲನೂ ಇದೆ. ಇದೆಲ್ಲ ಏನಕ್ಕೆ ನಾನು ಮಾಡ್ತಿರ್ತೀನಿ ಕ್ರಿಸ್ಟಲ್ಸ್ ಅದೆಲ್ಲ ಅಂತ ಹೇಳಿದ್ರೆ ನನಗೆ ಕೈ ಹಿಡ್ದು ನಡೆಸಿದ್ದಂಥದ್ದು ಇದು. ಸೊ ನಿಮ್ಮ ಲೈಫಲ್ಲೂ ಕೂಡ ಯಾರ ಬಲ ಇಲ್ಲದೇನೆ ನೀವು ಬರೋದಕ್ಕೆ ಏನೆಲ್ಲ ಸಾಧ್ಯ, ಪ್ರಕೃತಿಯಿಂದನೇ ಅದು ನಿಮಗೆ ಸಿಗಲಿ ಅನ್ನೋದು ನನ್ನ ಆಸೆ. ಸೊ ಅದಕ್ಕಾದಂತಹ ಕೆಲವು ಕ್ರಿಸ್ಟಲ್ಸ್ಗಳನ್ನ ನಾನು ತೋರಿಸ್ತಾನೆ ಇರ್ತೀನಿ. ಸೊ ನೀವೇನು ಮಾಡಬೇಕಾಗತ್ತೆ, ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಕೆಲವೊಂದು ಎಮೋಷನ್ಸ್ಗಳಿಗೆ ಅಥವಾ ಕೆಲವೊಂದು ಮಾತುಗಳಿಗೆ ಕಟ್ಟು ಬೀಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನೀವೇನೇ ಮಾಡಬೇಕು ಅಂದ್ಕೊಂಡಿದ್ರು, ಯಾವುದೇ ಎಮೋಷನ್ಸ್ ಆಗಿರಲಿ, ಯಾವುದೇ ಪ್ರೀತಿ ಪ್ರೇಮ ರಿಲೇಷನ್ಶಿಪ್ಪು, ರಿಲೇಟಿವ್ಸ್ಗಳ ಜೊತೆ ಬಾಂಡಿಂಗ್ ಜಾಸ್ತಿ, ಅಕ್ಕಪಕ್ಕದವ್ರ ಜೊತೆ ಬಾಂಡಿಂಗ್ ಜಾಸ್ತಿ, ಬಟ್ ಆದರೆ ಅದರ ಜೊತೆಯಲ್ಲಿ ನೀವು ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಯೋಚನೆಗಳನ್ನು, ನಿಮ್ಮ ಜೀವನದ ಇನ್ನು ಫ್ಯೂಚರಲ್ಲಿ ನೀವು ಏನು ಕೆಲಸ ಮಾಡಬೇಕು ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸ್ಥಾನಕ್ಕೆ ನೀವು ತಲುಪುವಂತಹ ವ್ಯಕ್ತಿಗಳಿದ್ದೀರಿ ಅಂತ ಹೇಳಿ ಒಂದು ಸೂಚನೆ ನೀವು ನಂಬುವಂತಹ ದೇವಿಯಿಂದ ಬರ್ತಾ ಇದೆ. ಇಲ್ಲಿ ಡೀಪ್ ಫ್ರೆಂಡ್ಶಿಪ್ ವಿತ್ ಸಮ್ ಒನ್ ಆಫ್ ದಿ ಸೇಮ್ ಸೆಕ್ಸ್, ಅಂದರೆ ನಿಮ್ಮ ಫ್ರೆಂಡ್, ನೀವು ಹೆಣ್ಮಕ್ಳಾಗಿದ್ದರೆ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳಾಗಿದ್ದರೆ ಗಂಡ್ಮಕ್ಳೊಟ್ಟಿಗೆ ತುಂಬ ಹಚ್ಕೊಳ್ತಾ ಇದ್ದೀರಿ, ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಸ್ವಲ್ಪ ಅವಾಯ್ಡ್ ಮಾಡಿದ ತಕ್ಷಣವೇ ನಿಮಗೆ ಹರ್ಟ್ ಆಗೋದು ಜಾಸ್ತಿ, ಅಥವಾ ಏನಾದರೂ ಇಂಡೈರೆಕ್ಟಾಗಿ ಮಾತಾಡಿದಾಗಲೂ ಕೂಡ ಅದು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಡೀಪ್ ಫ್ರೆಂಡ್ಶಿಪ್ ಅತೀ ಹಿತ ಬೇಡ, ಓಕೆನಾ? ಅತಿ ಹಿತ ಮಾಡಿಕೊಂಡು ಒಂದು ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ, ಒಂದು ನಿಮ್ಮ ಮನೆಗಳ ಕಡೆ ಗಮನ ಕೊಡ್ತಾ ಇಲ್ಲ, ಯಾವಾಗಲೂ ಕೂಡ ನಿಮ್ಮ ಸುತ್ತ ಏನು ನಡೀತಿದೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ನೀವು. ಓಕೆ, ಇಲ್ಲಿ ಔಟ್ಕಮ್ ಬಂದು 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕಾಗತ್ತೆ. ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್ ಅಂತ ಹೇಳಿ ಕೆಲವೊಂದು ಮನಸ್ಸಿಗೆ ನೋವಾಗುವಂತಹ, ಮನಸ್ಸಿಗೆ ನೋವು ಮಾಡುವಂತಹ ಜನಗಳು, ಕೆಲವೊಂದು ಏನು ತುಂಬ ಒಳ್ಳೆಯ ಬಾಂಡಿಂಗ್ ಇರುವಂಥದ್ದು, ಅದರಿಂದ ಬಹಳಷ್ಟು ಇರುತ್ತವಾಗಿ ಮಾತನಾಡುವಂಥದ್ದು, ಇಲ್ಲಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು, ಆ್ಯಂಗ್ಸೈಟಿ ಫೀಲ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಅತಿ ಹಿತ ಬೇಡ ಅಂತ ಹೇಳಿ. ಎಕ್ಸೈಟ್ಮೆಂಟ್ ಮಾಡ್ಕೊಳ್ತೀರಿ, ಹೀಗೇ ಇರಬೇಕು, ಹೀಗೇ ಕಾಲ್ಸ್ಗಳು ಬರುತ್ತೆ, ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಕ್ಸೈಟ್ಮೆಂಟ್ ಏನೇ ಆಗಿರಲಿ ಒಂದಷ್ಟು ನಿಮಗೆ ನೀವು ಕಂಟ್ರೋಲ್ನಲ್ಲಿ ಇಡಬೇಕಾಗತ್ತೆ.
ಇಲ್ಲಿ ಹ್ಯಾಂಡ್ ವರ್ಕ್ ಬರ್ತಾ ಇರೋದ್ರಿಂದ ಟೇಕಿಂಗ್ ಎ ವೆಕೇಷನ್ ಫಿಸಿಕಲಿ ಆರ್ ಮೆಂಟಲಿ. ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಲೈಫಲ್ಲಿ, ನನ್ನ ಜೊತೆಗಿದ್ದವರೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ನಿಮ್ಮ ಕೆಲಸದಲ್ಲಾಗಿರಲಿ, ನಿಮ್ಮ ಲೈಫಲ್ಲಾಗಿರಲಿ, ಯಾರೋ ಸಡನ್ನಾಗಿ ಚೇಂಜ್ ಆಗಿ ಹೋಗ್ಬಿಟ್ರು, ನನ್ನಿಂದ ದೂರ ಆಗೋಗ್ಬಿಟ್ರು, ಡಿಪ್ರೆಷನ್ ಎಲ್ಲ ಬೇಡವೇ ಬೇಡ. ಸ್ವಲ್ಪ ನಿಮ್ಗೆ ನೀವೇ ಟೈಮ್ ತೊಗೊಳ್ಳಿ, ನಿಮ್ಮ ಬಗ್ಗೆ ನೀವು ಗಮನ ಕೊಡಿ. ಸರಿಯಾದ ನಿದ್ದೆಗಳನ್ನು ಮಾಡುವಂಥದ್ದು, ಸರಿಯಾಗಿ ನಿಮ್ಮ ದಿನಚರಿಗಳನ್ನು ನೋಡ್ಕೊಳ್ಳುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಫಿಸಿಕಲಿ ಫಿಟ್ ಆಗಿರುವಂಥದ್ದು, ಈ ರೀತಿ ನೀವು ಒಂದಷ್ಟು ವೆಕೇಷನ್ಸ್ಗಳನ್ನ ತಗೊಳ್ಳುವಂತಹ ಸೂಚನೆ ನೀವು ನಂಬುವಂಥ ದೇವಿಯಿಂದ ಬರ್ತಾ ಇದೆ. ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಎ ಚಾನ್ಸ್ ಅಂತ ಹೇಳಿ ಇಲ್ಲಿ ಇನ್ ಫ್ಯೂಚರಲ್ಲಿ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ರಿಸ್ಕ್ ತೊಗೊಳ್ಳಿ, ನಿಮ್ಮ ಲೈಫ್ ಬಗ್ಗೆ ನೀವು ರಿಸ್ಕ್ ತೊಗೊಳ್ಳಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಅತಿ ಹಿತ ಬೇಡ. ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಒಂದಷ್ಟು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ ಮುಂದೆ ಹೋಗಬೇಕು ಅನ್ನುವಂತಹ ಸೂಚನೆಯಲ್ಲಿ ಕೊಡ್ತಾ ಇದೆ. ಸೊ ಇದು ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.